ಸಾರಾಂಶವನ್ನು ಇಟ್ಟುಕೊಂಡು ಗ್ರಂಥಾಲಯವೇ ದೇವಾಲಯವು, ಪುಸ್ತಕವಲ್ಲವೇ ದೇವರು, ಆ ದೇವರು ತಲೆ ಕಾಯುವ ಹಾಗೆ ಕಾಯುವರೇ ಯಾರಾದರೂ ಅನ್ನುವ ಪ್ರೀತಿಯ ಸಾಲುಗಳನ್ನು ಡಾಕ್ಟರ್ ಕಾವ್ಯಾಂಶ್ರೀರವರು ಬರೆದಿದ್ದಾರೆ. ಇದೀಗ ವೃಂದಗಾನದಲ್ಲಿ ಆ ಕವಿತೆಯನ್ನು ಕೇಳ್ತಾ ಇದ್ದೀವಿ. ಬಂಧುಗಳೇ, ಆಗಲೇ ನಾಗರಾಜ್ ಸರ್ ಹೇಳಿದ್ರು, ಈ ಎಲ್ಲ ಗಾಯಕರು ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಎಷ್ಟೊಂದು ಒತ್ತಡ ಇರುತ್ತೆ ಅಂತ ಗೊತ್ತು. ಆ ಎಲ್ಲರ ಒತ್ತಡಗಳನ್ನು ಮೀರಿ ಕಾವ್ಯವನ್ನು ಅಭ್ಯಾಸ ಮಾಡಿ, ಕವಿತೆಯನ್ನು ಅಭ್ಯಾಸ ಮಾಡಿ ನಮಗೆ ರಸದೌತಣವನ್ನು ನೀಡ್ತಾ ಇದ್ದಾರೆ. ಶಿಕ್ಷಕರಿಗೊಂದು ಪ್ರೀತಿಯ ಚಪ್ಪಾಳಿಯನ್ನು ಕೊಡೋಣ. ಜೊತೆಗೆ ಅವರೆಲ್ಲರೂ ಒಂದೇ ಶಾಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ, ಬೇರೆ ಬೇರೆ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಾಮ್ಯವನ್ನು ಹೊಂದಿಸ್ಕೊಂಡು ಕವಿತೆಯನ್ನು ಅಭ್ಯಾಸ ಮಾಡಿ ಸುಂದರ ಸಂಜೆಗೆ ಕಾರಣಕರ್ತರಾಗಿದ್ದಾರೆ. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಈ ಕವಿತೆಯನ್ನು ಕೇಳೋಣ. ಗ್ರಂಥಾಲಯವೇ ದೇವಾಲಯವು, ಪುಸ್ತಕವಲ್ಲವೇ ದೇವರು. ಗ್ರಂಥಾಲಯವೇ ದೇವಾಲಯವು, ಪುಸ್ತಕವಲ್ಲವೇ ದೇವರು. ಈ ದೇವರು ತಲೆ ಕಾಯುವ ಹಾಗೆ ಕಾಯುವರೇ ಯಾರಾದರೂ, ಕಾಯುವರೇ ಯಾರಾದರೂ. ಗ್ರಂಥಾಲಯವೇ ದೇವಾಲಯವು, ಪುಸ್ತಕವಲ್ಲವೇ ದೇವರು. ಮನುಷ್ಯ ಕೂಡ ಪ್ರಾಣಿಯಬಹುದು, ಆದರೂ ಅದಕ್ಕಿಂತಲೂ ಭಿನ್ನ. ಆ ಭಿನ್ನತೆಗೆ ಪುಸ್ತಕವಲ್ಲದೆ ಕಾರಣ ಬೇರೆ ನಿಜಯಣ್ಣ. ಮನುಷ್ಯ ಕೂಡ ಪ್ರಾಣಿಯಬಹುದು, ಆದರೂ ಅದಕ್ಕಿಂತಲೂ ಭಿನ್ನ. ಆ ಭಿನ್ನತೆಗೆ ಪುಸ್ತಕವಲ್ಲದೆ ಕಾರಣ ಬೇರೆ ನಿಜಯಣ್ಣ. ವಿಜ್ಞಾನ ನವ ತಂತ್ರಜ್ಞಾನ ಬೆಳೆದಿಲ್ಲವೇ ಪುಸ್ತಕದಿಂದ. ವಿಜ್ಞಾನ ನವ ತಂತ್ರಜ್ಞಾನ ಬೆಳೆದಿಲ್ಲವೇ ಪುಸ್ತಕದಿಂದ. ನಾಗರಿಕತೆ ಉನ್ನತ ಪರಂಪರೆ ಹೊರತಾದುದೆ ಪುಸ್ತಕದಿಂದ, ಹೊರತಾದುದೆ ಪುಸ್ತಕದಿಂದ. ಗ್ರಂಥಾಲಯವೇ ದೇವಾಲಯವು, ಪುಸ್ತಕವಲ್ಲವೇ ದೇವರು. ಅಧಿಕಾರ ಆಡಳಿತಕ್ಕೆ ಎಲ್ಲ ಪುಸ್ತಕವಲ್ಲವೇ ಆಧಾರ. ಕಾನೂನು ರಕ್ಷಣೆಗಳು ಇವೆಯೇ ಉಳಿಸಿ ಪುಸ್ತಕವನ್ನು ದೂರ. ಅಧಿಕಾರ ಆಡಳಿತಕ್ಕೆ ಎಲ್ಲ ಪುಸ್ತಕವಲ್ಲವೇ ಆಧಾರ. ಕಾನೂನು ರಕ್ಷಣೆಗಳು ಇವೆಯೇ ಉಳಿಸಿ ಪುಸ್ತಕವನ್ನು ದೂರ. ಆಳುವ ಮಂದಿಯ ಫಲವು ಯಾವುದು, ಆಳಿಸಿಕೊಳ್ಳುವ ಜನ ಯಾರು? ಆಳುವ ಮಂದಿಯ ಫಲವು ಯಾವುದು, ಆಳಿಸಿಕೊಳ್ಳುವ ಜನ ಯಾರು? ಆಳಿಸಿಕೊಳ್ಳುವ ಜನರು ಪುಸ್ತಕವ ಹಿಡಿದರೆ ಅವರ ಸಮಯಾರು, ಹಿಡಿದರೆ ಅವರ ಸಮಯಾರು. ಗ್ರಂಥಾಲಯವೇ ದೇವ
ದೇವಾಲಯವು. ಪುಸ್ತಕವಲ್ಲವೇ ದೇವರು, ಗ್ರಂಥಾಲಯವೇ ದೇವಾಲಯವು. ಪುಸ್ತಕವಲ್ಲವೇ ದೇವರು, ಈ ದೇವರು ತಲೆ ಕಾಯುವ ಹಾಗೆ